ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಬಿಜಿ ಬರ್ತದೆ ಸರ್ ಮುಂಚೆ. ಹೌದು, ಬಿಜಿ ಇದ್ದೀವಿ ಸರ್. ನಿಮ್ಮಂಥವ್ರ ಜೊತೆ ಮಾತಾಡ್ಬೇಕಲ್ಲ. ಹೌದಾ ಸರ್, ಅದರಲ್ಲಿ ಕೆಲವರು ಅವ್ರ ತಂದೆ ತಾಯಿ ಗೊತ್ತಿಲ್ಲ ಅಂತ ಸರ್ ನಿಮ್ಮ ಹತ್ರ ಉಲ್ಟಾ ಮಾತಾಡ್ತಾರಲ್ಲ ಅವರು. ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಿಮ್ಮ ಪರವಾಗಿ ನಾವು ನಿಂತ್ಕೋಬಾರ್ದಂತೆ, ನಿಮ್ಮ ಒಳ್ಳೇದನ್ನ ನಾವು ಬಯಸ್ಬಾರ್ದಂತೆ, ನಿಮ್ಮ ಒಳ್ಳೇದನ್ನ ಸುದ್ದಿ ಮಾಡಬಾರ್ದಂತೆ. ಅದಕ್ಕೆ ಮಾಡಬೇಡ ಅಂತ ಧಮಕಿ ಹಾಕಿದ್ದಾರೆ. ಅಲ್ಲ ಸರ್, ಅವರು ಏನ್ ಮಾಡೋದು ಹೇಳಿ, ನಿಲ್ಲಿಸ್ಬಿಡ್ಲಾ ಸುದ್ದಿ ಮಾಡ್ಲಾ ಹೇಳಿ? ಇಲ್ಲ ಸರ್, ಆ ಥರ ಮಾಡಬಾರ್ದು. ನೀವು ಧರ್ಮದಲ್ಲೇ ಮಾತಾಡ್ತೀರಿ, ಅದು ಅವ್ರಿಗೆ ಆಗಲ್ಲ. ಅದೇನು ಗೊತ್ತಾ, ಅನ್ಯಾಯದಲ್ಲಿ ಬರುತ್ತೆ, ಅನ್ಯಾಯದಲ್ಲಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ಸರ್ 1 ಎಕರೆ ತೋಟದ ರೈತ. ನನಗೆ ಅನ್ಯಾಯ ಆಯ್ತಂತ ಅವ್ನಿಗೆ ಗೊತ್ತಿಲ್ಲ. ಅವ್ನು ಯಾವನ್ ಲೋಕರ್ ಮಾತಾಡ್ತಾನಲ್ಲ, ಅವನು ಉತ್ತರ ಕರ್ನಾಟಕನ ಅವನು ಆ ಥರ ಮಾತಾಡ್ಬಾರ್ದು ಸರ್. ಒಳ್ಳೇದಲ್ಲ. ಧರ್ಮನ ನಾವು ಸತ್ಯನೇ ಮಾತಾಡ್ಬೇಕು. ಮತ್ತೆ ಸಾಲ ತಗೊಂಡರು ಸೋ ಮಕ್ಳು ಬಹು ಮಕ್ಳು ಅಂತೆಲ್ಲ ಬೈತಾರಲ್ಲ ಯಜಮಾನ್ರೆ. ಹಂಗ್ ಮಾತಾಡ್ಬಾರ್ದು ಸರ್, ಅದು ಒಳ್ಳೇದಲ್ಲ. ಅದು ಅವ್ನಿಗೆ ಏನೋ ಅಲ್ಲಿ ಕೊಟ್ಟಿದ್ದಾರೆ ಅವ್ನಿಗೆ. ಅವ್ರಿಗಲ್ಲ, ನಿಮ್ಗಳಿಗೆ ಬೈತಾ ಇದಾರೆ. ನೀವು ಸಾಲ ತಗೊಂಡು ಕಟ್ಟಕ್ಕಾಗಲ್ಲ, ಅವರೆಲ್ಲ ಸೂ ಮಕ್ಳು ಏನೋ ಕೆಟ್ಟಾಗಿ ಬೈದಲ್ಲ ಅವರು. ನೀವು ಸಾಲ ತಗೊಂಡವ್ರಿಗೆ ಯೋಗ್ಯತೆ ಇಲ್ಲ ಅಂತ. ಅಲ್ಲ, ಅವರು ಲೆಕ್ಕ ಕೊಡಕ್ ಯೋಗ್ಯತೆ ಇಲ್ವ ಅವ್ರಿಗೆ ಅಂತ. ಅಲ್ಲ ಗಟ್ಟಿಗೆಟ್ಟ ಇದು ಮಾಡಿ. ಅದು ಈಗ ಸರ್, ಇದು ಬುಕ್ಸ್ ಗಿಕ್ಸ್ ಎಲ್ಲ ಕೊಡ್ತಾರೆ ನೋಡಿ, ಅದನ್ನ ನಾವು ಯಾಕೆ ಓದ್ಬೇಕು ಸರ್? ನಾವು ಓದ್ತೀವಿ, ನಮಗೆ ಎಂತ ಗೊತ್ತಿಲ್ಲ. ಅದನ್ನ ತಂದು ಉಪ್ಪಿನಕಾಯಿ ತಿನ್ಬೇಕಾದ್ರೆ ನಾವು ಅದು ತಗೊಂಡ್ಲಾದ್ರೆ ನಮಗೆ ದುಡ್ಡಿಲ್ಲ, ಅದು ತಗೊಂಡ್ಲೇಬೇಕಂತ. ಅದು ಒಂದು ರೂಲ್ಸು. ತಗೊಳ್ಳೇಬೇಕಂತ ರೂಲ್ಸ್ ಅದು. ಅದು ತಗೊಂಡ್ಲೇಬೇಕು ಸರ್, ಕಂಪಲ್ಸರಿ. ನಾನು ಹೇಳ್ತೇನೆ, ನಾನು ಓದಿಲ್ಲ, ನನಗೆ ಕೊಟ್ಟರೆ ನಾನು ಅದಕ್ಕಿಂತ ಕೆಟ್ಟ ಸರ್, ಅದಕ್ಕಿಂತ ಬೈತವರಿಗೆ. ನಾನು ಹೇಳಿದ್ದೀನಿ, ನಂದು ಏನಾದ್ರು ಪುಸ್ತಕ ಕೊಡಿ, ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ. ಮತ್ತೆ ಹೇಳಿದಂತೆ ಅಶೋಕ್ ಅವ್ರು ಭಾರಿ ಉಲ್ಟಾ ಅಂತ ಹೇಳಿದಂತೆ ಸೂಪರ್ವೈಸರ್ ಕೈಲಿ. ಅವ್ರು ಸೂಪರ್ವೈಸರ್ಗೆ ಫೋನ್ ಮಾಡಿದ್ದೆ, ಉಲ್ಟಾ ಪಲ್ಟ ನನಗೆ ಹತ್ರ ನಾನು ದುಡ್ಡು ಕಟ್ತಲ್ಲ ನೀಟಾಗಿ. ನೀವೇನು ಅನ್ಯಾಯ ಮಾಡಿದ್ರೆ ಧರ್ಮ ಮಾಡಿ ನನಗೆ ಗೊತ್ತಿಲ್ಲ ಅದು. ನಾನು ಧರ್ಮದಲ್ಲಿ ದುಡ್ಡು ಕಟ್ತೀನಿ, ಅದನ್ನು ಕೊಡಿ ಇದನ್ನು ಕೊಡಿ, ನಾನು ಚೆನ್ನಾಗಿರತ್ತೆ. ನಾನು ನಿಮ್ಗೆ ಎಲ್ಲಿಗೆ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ಅಂತ ಅವತ್ತಿನ ನಾನು ಮಾತಾಡ್ತೇನೆ. ಓಕೆ, ನೀವೆಷ್ಟು ಲಕ್ಷ ತಗೊಂಡಿದ್ರಿ? ನಾನು 2.5 ಲಕ್ಷ ತಗೊಂಡೆ ಸಾರು. ಇದು ಮೂರುವರೆ ವರ್ಷ ಕಟ್ತಿರೋದು. 3.5 ವರ್ಷ ಆಯ್ತು. 75,000 ತಿರುಗಿತೇನೆ ಸರ್. 75,000. ಈಗ ಸರ್, ಅದು 1 ವರ್ಷಕ್ಕೆ ವಾರ ಎಷ್ಟು ಬರುತ್ತೆ ಸರ್? 52 ಬಿಡಿ ಸರ್, ಸತ್ತೋದಿಲ್ಲ. 52 ಗಾಡ 50 ಲೆಕ್ಕ ಹಾಕಿ 1,700 ರೂಪಾಯಿ ಕಟ್ಟೋದು ನಾನು ಲೆಕ್ಕ ಹಾಕಿ. ಅದು ಅದಕ್ಕೆ ಹೋಯ್ತು ಇದಕ್ಕೆ ಹೋಯ್ತು ಸರ್. ಅದನ್ನ ಬುಕ್ಸ್ ನೋಡ್ಬಿಟ್ರೆ ನಮ್ಮ ತಲೆನೇ ಕೆಟ್ಟೋಗುತ್ತೆ. ಆ ಬುಕ್ಸ್ ನೋಡ್ಬಿಟ್ರೆ ಅದೊಂದು ಸಾಲ, ಇದೊಂದು ಸಾಲ, ಸಣ್ಣ ಸಾಲ, ದೊಡ್ಡ ಸಾಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ಚಿಕ್ಕ ಸಾಲ ಅಂತ, ದೊಡ್ಡ ಸಾಲ ಅಂತ, ಅದು ತೀರಟೇ ಇಲ್ಲ. ಇನ್ನು 75,000 ತಿರುಗಿತ್ತು 3 ವರ್ಷಕ್ಕೆ. ಇಲ್ಲಿ ಗದ್ದೆಲಿ ಮೋಟ್ರಿಗೆ ಹಾಕಿ ನಾನು ಅಡಿಕೆ ಗಿಡ ಮಾಡಿದ್ದೀನಿ ಸರ್ 1 ಎಕರೆ. ನೀರು ಹೊಡಿತಿದ್ದ, ಹಂಗಾಗಿ ನೋಡೋಣ ಸಾರ್ ಹತ್ರ ಮಾತಾಡೋಣ ಅಂತ ಈಗ ನಿಮ್ಗೆ ವಾರ ಕಟ್ತಿರಲ್ಲ, ಎಷ್ಟು % ಬಡ್ಡಿ ಅಂತ ಹೇಳಿದಾರೆ ಅವರು? ನಮಗೆ ಒಂದ್ಸಲಿ 13 ಅಂತಾರೆ, ಒಂದ್ಸಲಿ 7 ಅಂತಾರೆ, ಒಂದು 10 ಕೊಡಕ್ಕೆ 7 ಅನ್ನೋದು. ಕೊಡಸೂರಿಗೆ 7% ನಮ್ಗೆ ಜಾಸ್ತಿ ಇಲ್ಲ ಅಂತ ಹೇಳೋದು. ಅದು ಎಷ್ಟು ಕಟ್ಟರು ತೀರಲ್ಲ. ಏರಾರ್ ಬಿಟ್ಟು ತೀರಲ್ಲ ಸರ್. ಒಬ್ಬೊಬ್ರು ಬಂದು ಒಂದೊಂದು ತಲೆಕೆಟ್ಟಂಗ್ ಮಾತಾಡ್ತಾರಲ್ಲ, ಯಾರು ಮಾತು ನಂಬೋದು ಅವರಲ್ಲಿ? ಅಯ್ಯೋ, ಅವ್ರಿಗೆ ಮಾತಾಡ್ತಾರೆ ಹುಚ್ಚಿರಂತಿಗೆ, ಅವ್ರಿಗೆ ಏನೋ ಕೊಟ್ಟು ಬಿಟ್ಟಿದ್ದಾರೆ. ಈಗ ಆಯ್ತು, ಈಗ ನನ್ ಬೈದಲ್ಲ, ಕೆಟ್ಟದಾಗಿ ಬೈತಾರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ? ನಾನು ಏನ್ ಹೇಳ್ತಾರೆ, ಅವ್ರ ತಂದೆ ತಾಯಿ ಹುಟ್ಟಿಲ್ಲ ಅಂತ ಹೇಳ್ತೇನೆ ನಾನು. ಅಲ್ಲ, ಅವರೇ ಒಪ್ಕೊಂಡಿದಾರಲ್ಲ ನಾನು ಹುಟ್ಟಿಲ್ಲ ಅಂತ. ಅದೇ ಅವ್ರು ಹುಟ್ಟಿದಕ್ಕೆ ಹಂಗೆ ಮಾತಾಡೋದು ಸರ್. ನಾವು ತಂದೆ ತಾಯಿ ಹುಟ್ಟಿದ ನಟಿಗೆ ಮಾತಾಡೋದು. ಅನ್ಯಾಯನ ಅಂತಲೇ ಹೇಳ್ಬೇಕು ಸರ್, ಅದರಲ್ಲಿ ಇದಿಲ್ಲ. ಮತ್ತೆ ಅದರಲ್ಲಿ ಅವ್ನು ಸರಿ ಹಂಗೆಲ್ಲ ಹೇಳ್ಬಾರ್ದು. ಹೌದು. ಇವರು ಏನಾದ್ ಗೊತ್ತು ಸರ್, ಕೆಲವು ಅಲ್ಲಿ ಇಲ್ಲಿ ಹೋಗಿತ್ತು, ಅವ್ರಿಗೆ ಏನೋ ಒಂದು 2-3 ಸಾವಿರ ಕೈ ಕೊಟ್ಟು ಬಿಡ್ತಾರೆ. ಕೊಟ್ಬಿಟ್ಟು ನಿಮ್ಮನ್ನ ಬೈರಿ, ಗಿರೀಶ್ ಮಟ್ಟಣ್ಣ ಸಾರಿಗೆ ಬೈರಿ, ನಿಮಗಿಷ್ಟು ಅಂತ ಅದೊಂದು ಇದು ಅಂತ ಅವ್ರದ್ದೊಂದು ಕಾಂಟ್ರಾಕ್ಟ್ ಉಂಟು. ಆ ಥರ ಕಾಂಟ್ರಾಕ್ಟ್ ಮಾಡಿ ಬೈಸೋದು, ಮತ್ತೇನಿಲ್ಲ. ಕರೆಕ್ಟಾಗಿ ಅವ್ನು ಯಾರು ಲೆಕ್ಕ ಕೇಳ್ತಾನೆ ಅವನೊಂದು ತಿಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಬರಕ್ಕಲ್ಲಿ ಎಷ್ಟೆಷ್ಟು ಮನೆ ಹಾಳಾಗುತ್ತೆ, ಎಷ್ಟೆಷ್ಟು ಜನ ಪಾಪ ಹೆಂಗಸರು ನೋಡ್ರಿ ಸರ್, ಬೇಜಾರಾಗುತ್ತೆ. ಹೆಣ್ಣಾನು ಕಷ್ಟಪಡೋದು ಬೆಳಗ್ಗೆ ಸಾಯಂಕಾಲ ಅವ್ರವ್ರ ಮನೆ ಕಟ್ಟಬೇಕಾದ್ರೆ 100 ಮನೆ ಒಡ್ಡಾಡ್ತಾರೆ ಸರ್. ಆಯ್ತು, ಇಷ್ಟೆಲ್ಲ ಹೆಂಗಸರು ಕಷ್ಟಪಟ್ರು, ಮತ್ತೆ ಅವ್ರ ಹತ್ರ ದುಡ್ಡು ತಗೋತಾರಲ್ಲ ಯಾಕೆ ಅಂತ? ಇವ್ರು ಏನ್ ಮಾಡ್ತಾರೆ ಸರ್, ಲಾಸ್ಟಿಗೆ ನಿರೀಕ್ಷೆ ಕಡಿಮೆ ಆಯ್ತು ಏನೋ ಒಂದು ಕಷ್ಟ ಆಗಿರ್ತಾರೆ ಜನಗಳು, ತಗೊಂಡ್ಬಿಡ್ತಾರೆ ಸರ್. ಎಂತ ಮಾಡಿದ್ರೆ ಈಗ ತಗೊಂಡಾಯ್ತು, ಅವ್ರನ್ನ ಬದುಕೋಕೆ ಬಿಡಲ್ಲ ಇವರು, ಕೊನೆಯವರು ಸಾಲದಲ್ಲೇ ಸಾಯಿಸ್ತಾರೆ. ಇನ್ನೇನು ಸಾಲ ಮುಗಿತಿದ್ದಂಗೆನೆ
ಮತ್ತೆ ಸಾಲ ಕೊಟ್ಬಿಡ್ತಾರೆ ಅವ್ರು. ಮತ್ತೆ ಯಾಕೆಂದ್ರೆ ಮತ್ತೆ ಬಡವರು ಮಾಡಿರ್ತಾರಲ್ಲ ಅವರು, ಶ್ರೀಮಂತ ಆಗ್ಬಿಡ್ತೀವಿ ಅಂತ ಮತ್ತೆ ತಗೊಬಿಡ್ತಾರೆ ಅವರು. ಮತ್ತೆ ಲೈಫ್ ಟೈಮ್ ಹಂಗೇನೆ. 10 ವರ್ಷ ಮುಂಚೆ 12 ವರ್ಷ ಮುಂಚೆ ಸ್ವಲ್ಪ ಇಷ್ಟು ಇರಲಿಲ್ಲ ಸರ್, ದಂಧೆ ಕಡಿಮೆ ಇತ್ತು. ನಾನು 17 ವರ್ಷದಾಗಿ, ನಾನು 17 ವರ್ಷ ಹೊಸದಾಗಿ ಸೇರಿರಲ್ಲ. ಓಹೋ. 17 ವರ್ಷ ಕರೆಕ್ಟ್ ಇದ್ನ, 18 ವರ್ಷ ಕಾಲಿಸೋದು. ಅದೇಂಗ 18 ವರ್ಷದಿಂದ ಕೂಡ ಬಡ್ಡಿ ಕಟ್ಕೊಂಡು ಬರ್ತಾ ಇದಾರೆ, ನಿಮ್ಗೆ ಗೊತ್ತಾಗ್ಲಿಲ್ವಾ ಇಲ್ಲೇನೋ ಮೋಸ ನಡೀತಾ ಇದೆ ಅಂತ? ನಮಗೆ ಈ ವಿಚಾರನೇ ಗೊತ್ತಾಗಲ್ಲ ಸರ್, ಹಿಂಗ್ ನಡೀತಿತ್ತು ಈ ತರ ಯಾವಾಗ ಆಗಿತ್ತು ಅಂತ ಎಂತದ್ದು ಗೊತ್ತಿಲ್ಲ. ಮತ್ತೆ ಯಾವಾಗ ಗೊತ್ತಾಯ್ತು? ಲಾಸ್ಟ್ ಗೊತ್ತಾಯ್ತು ಸರ್. ಇಲ್ಲಿ ಬುಕ್ಸ್ ಅಲ್ಲಿ ಹಿಂಗೆ ನಮಗೆ ನೋಡಿ ಮೊನ್ನೆ 5 ವಾರ ದುಡ್ಡು ಸರ್, 5 ವಾರಕ್ಕೆ ಒಂದು ವಾರಕ್ಕೆ $1,000 ಎಷ್ಟಾಗ್ತಾರೆ 5 ವಾರಕ್ಕೆ? ಅದನ್ನ ನಾವು ಪಿಯರ್ಕೆ ಅವರೇ ಕಟ್ಟೆ ಅಂತ, ಪಿಯರ್ಕೆ ಅವರೇ ಕಟ್ಟೆ ಸರ್. ನಿಮ್ಗೆ ದುಡ್ಡು ತಂದು ನಾನು ಯಾರಿಗೆ ಕೊಟ್ಟ ನೀವು ಬೈಯಲ್ಲ ಸರ್ ನನ್ನ ಹೇಳಿ. ಹೌದು, ನಾನು ಅದಕ್ಕೆ ಹೇಳಿದೆ, ನೀವು ಯಾರನ್ನ ಕೇಳಿ ಕಟ್ಟಿದ್ದು, ನೀವು ಕೊಟ್ಟು ನಮ್ಮನ್ನು ಕೇಳ್ಬೇಕಿತ್ತು. ಅದು ಕೇಳಿದ್ರೆ ನೀವು ಉಲ್ಟಾ ನೀವು ಸರಿ ಇಲ್ಲ, ನಾವು ಸರಿ ಇಲ್ಲ ಅಂತ ನಾವು ಕೇಳ್ಬೇಕು. ಕೇಳಿ ಸುಮ್ಮನೆ ಗೊತ್ತೇ ಅವ್ರು ಹೆಂಗ್ ಮಾಡ್ತಾರೆ ಯಾರಿಗೆ. ಭಾರಿ ತುಂಬಾ ಒಳ್ಳೆ ಜನ ಅಂತಾರ ಅವ್ರು. ನಾವ್ ಏನ್ ಮಾತಾಡ್ಬಾರ್ದು ಜನಗಳು. ಈ ಸಂಘದಲ್ಲಿ ಜನಗಳು ಯಾಕೆ ಈ ತರ ಆಗ್ಬಿಟ್ಟವ್ರು? ಅವ್ರಿಗೆ ಟ್ರೈನಿಂಗ್ ಕೊಡ್ತಾರ ಇವ್ರಿಗೆ ಈ ತರ ಏನಾದ್ರು ಮಾತಾಡಿ ಅಂತ? ಏನ್ ಮಾಡ್ತಾರೆ ಸರ್, ಒಂದು ಅರ್ಥ ಆಗ್ತಲ್ಲ. ಕೆಲವರು ಮೊನ್ನೊಬ್ರು ಹಾರ್ಟ್ ಅಟ್ಯಾಕ್ ಆಯ್ತು ನಮ್ಮ ಸಂಘದ 6 ಜನ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರಿಗೆ. ಹಾರ್ಟ್ ಅಟ್ಯಾಕ್ ಅದು ಬರುತ್ತೆ ಸರ್, ಏನ್ ಮಾಡಂಗಿಲ್ಲ, ಸ್ವಲ್ಪ ದಪ್ಪಾಗಿತ್ತು ಇದ್ರ ಹಾರ್ಟ್ ಅಟ್ಯಾಕ್ ಆಯ್ತು. ಇವರು ಇರ್ತಾವಲ್ಲ ಸುರಕ್ಷಾ ಅಂತ ಗಟ್ಟಿ ಕಾರ್ಡ್ ಕೊಟ್ಟವು, ಸುರಕ್ಷಾ 50 ಪೈಸೆ ದುಡ್ಡು ಸಿಕ್ಕಿಲ್ಲ. ಸ್ವಂತ ದುಡ್ಡಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು. ಹಾಸ್ಪಿಟ್ಲಿಗೆ ಹೋಗಿ ಒಂದು ಸುಮಾರು 4-5 ಲಕ್ಷ ಖರ್ಚು ಮಾಡಿದ್ರು ಎಲ್ಲಿ ಶಿವಮೊಗ್ಗದಲ್ಲಿ. ಅವರೆಲ್ಲ PNK ಬಾಂಡ್ಗಾಗಿ ಇಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕಿಗೆ ಸುರಕ್ಷೆ ಇರ್ತಿತ್ತಲ್ಲ ಸರ್. ಆಮೇಲೆ ಇವ್ರು ಹೇಳಿದಂತ ಆಗಲ್ಲ ನಿಮ್ದೆಲ್ಲ ಒರಿಜಿನಲ್ ಕೊಡ್ಬೇಕಂತ. ಎಲ್ಲಿ ಸರ್ ಒರಿಜಿನಲ್ ಕೊಡೋದು? ಇವರು ಏನು ಒರಿಜಿನಲ್ ಬೇಕಂತ? ಒರಿಜಿನಲ್ ದಾಖಲೆ ತಗೊಂಡಿದ್ದಾರೆ ಎಲ್ಲಿ ಸುರಕ್ಷದಲ್ಲಿ. ಇವ್ರು ಕೊಟ್ಟರೆ ಬೇಕು ಕರೆಕ್ಟ್ ತಗೊಂಡೋದ್ರೆ ನೀವು ಒರಿಜಿನಲ್ ಹೆಂಗ್ ಬರ್ತಾರೆ ನೀವು ಹೇಳಿ? ಅವರೇ ಒರಿಜಿನಲ್ ಕೊಟ್ಟಿಲ್ವಲ್ಲ ಇವ್ರಿಗೆ? ಒರಿಜಿನಲ್ ಅಲ್ಲ ಸರ್, ಅದು ಕರೆಕ್ಟ್. ಇವರು ಅವ್ರದೇ ಮಿಷನ್ ಮಾಡಿ ಕೊಟ್ಟಿರೋದು, ಅದು ಅವ್ರದೇ ಮಿಷನ್ ಪ್ರಿಂಟ್ ಮಾಡಿ ಕೊಟ್ಟಿರೋದ? ಅದು ಎಲ್ಲಿ ನಡೀತೀವಿ ಹಾಸ್ಪಿಟಲ್ ತಂದು ಪರೀಕ್ಷೆ ಬಂದಂತ ಅವಾಗ ಜಗಳ ಮಾಡ್ಕೊಂಡು ಅವನು ಕೂಡ. ಈಗ ನೋಡಿ ಮೊನ್ನೆ ಅವನಿಗೆ ಅಷ್ಟಲ್ಲಿ ಇದಾದ್ರು ನನಗೆ ನನ್ನ ಹತ್ರ ನೀನು ಧರ್ಮದ ಸಂಘದ ಉಲ್ಟಾ ಮಾತಾಡಿದ್ರೆ ನನಗೆ ಅಲ್ಲ, ಏನ್ ಮಾಡಿದೆ ಹೇಳಿ? ಏನಾಗಿದೆ ಸರ್ ಗೊತ್ತಾ, 4 ಜನ ನನ್ನ ಕಡೆ ಇದ್ರೆ 6 ಜನ ಅವ್ರ ಕಡೆ ಆಗ್ಬಿಟ್ಟಾರೆ. ನಾನು ಯಾಕಡೆ ಮಾತಾಡೋಕಲ್ಲ, ಆ ಕಡೆ ಬಿಡೋಕಲ್ಲ. ಅಲ್ಲ, ನೀವ್ ಯಾರ ಕಡೆನೂ ಬರ್ಬೇಡಿ, ನಿಮ್ದು ಪ್ರಶ್ನೆನ ನಿಮ್ ನ್ಯಾಯನ ನೀವ್ ಪಡ್ಕೊಳ್ಳಿ ಅಷ್ಟೇನೆ. ಅವ್ರು ಬೇಕಾದ್ರೆ ಅವ್ರು ಪಡ್ಕೊಂತಾರೆ. ಇಲ್ಲಿ ಯಾರು ಕರ್ಕೊಬಂದು ನೀವು ನ್ಯಾಯ ಪಡ್ಕೊಳ್ಳಿ ಅನ್ನೋಷ್ಟು ಅವರು ದಡ್ರಲ್ಲ. ಅವ್ರು ಹೆಂಗನಾರು ಮಾಡಲ್ಲ. ಅಲ್ಲ ಸರ್, ತುಂಬಾ ಓದಿದ್ದಾನೆ ಸರ್, ತುಂಬಾ ಓದಿದ್ದೇನೆ. ಆ ಥರ ನನಗೆ ಹೇಳಿದೆ, ನಾನು ಓದ್ಲೇ ಇಲ್ಲ. ನೋಡಿ ಓದಿದ್ದೇನೆ, ನನಗೆ ನೀನು ಸಂಘದ ಬಗ್ಗೆ ಉಲ್ಟಾ ಮಾತಾಡ್ತೀಯಾ ಹಿಂಗೆ ಹೇಳಿ ನನಗೆ ಏನು ಹೇಳೋದು ಸರ್, ಸಿಟ್ಟು ಬರ್ತೀನಿ ಹೇಳಿ. ನೀನು ಓದಿಲ್ಲ, ನೀನ್ ಯಾಕೆ ಮಾತಾಡ್ತೀಯ ಅಂತನಾ? ಮಾತಾಡ್ತೀಯ ಅಂದ್ರೆ ಓದ್ಬಿಟ್ಟು ಸುಲ್ಗೆ ಮಾಡ್ಬೋದಾ, ದರೋಡೆ ಮಾಡ್ಬೋದಾ? ಅದೇ ಅದು ಮಾಡ್ಬೋದು ಇವರು. ಈ ತರ ಮಾಡ್ಬಿಟ್ರೆ ನಾ ಎಂತ ಮಾಡಿ, ನಾನು ಅದಕ್ಕೆ ನನ್ನ ಪಾಡಿ ನಾನು ಕಟ್ಟಿ ಅಂತ ಹೋಗಿದ್ದೀನಿ. ನಂಗೆ ರಿವರ್ಸ್ ಆಗಿ ಅದು ಕೊಡಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ನನಗೆ ಆಗಲ್ಲ. ಆಯ್ತು, ನಿಮ್ ಲೆಕ್ಕಾರ ಸಿಗ್ತಾ ಹೋಗ್ಲಿ. ಅಲ್ಲ, ನನ್ನ ಲೆಕ್ಕ ಕರೆಕ್ಟ್ ಇದೆ ಸರ್. ನಂದು ಪೂರ ಮೊನ್ನೆ ಹೊಡಿಸಿದೆ 150 ವರ್ಷಕ್ಕೆ ಖಾಲಿ 1,000 ಹಾಕಿ 1.5 ಲಕ್ಷ ಇತ್ತು. ಈಗ 700 ರೂಪಾಯಿ ಎಷ್ಟೇ ಹೋಯ್ತು ಮತ್ತೆ. ಈಗ ಬರೀ 75 ಅಂದ್ರೆ 3 ವರ್ಷದ ಏನು ಅರ್ಥ ಉಂಟಾಗಿ ಅಂತ ಕಥೆ ನಂಗೆ ಅರ್ಥನ. ಲೆಕ್ಕ ಕೇಳ್ಬೇಕಲ್ವಾ ನೀವು? ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ. ಅದೇ ಸೂಪರ್ವೈಸರ್ಗೆ ಒಂದು ಸರ್ತಿ ಬುಕ್ ಸರ್ ಲೆಕ್ಕ ಮಾಡ್ಬೇಕಂತ ಹೇಳಿ ಸೂಪರ್ವೈಸರ್ ಬುಕ್ ತರಿಸ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟು ಕೂಡ ಇಸ್ಕೊಳ್ಳಿ. ಅದೇ ಪ್ರತಿ ವಾರ ಕಲೆಕ್ಟ್ ಮಾಡ್ತೀವಲ್ಲ, ಪ್ರತಿ ವಾರ ದುಡ್ಡು ಬ್ಯಾಂಕ್ಗೆ ಹಾಕ್ತಿದಾರ ಅಂತ ಕೇಳಿ. ಅದೇ ಸರ್, ಕೆಲವು ಉಳಿತಾಯ ದುಡ್ಡು ಇದೆಯಲ್ಲ, ಉಳಿತಾಯ ದುಡ್ಡು ಕೂಡ ಎಲ್ಲಿದೆ ಅಂತ ಕೇಳಿ. ಯಾವ ಬ್ಯಾಂಕ್ ನಲ್ಲಿ ಇದೆ ಅಂತ ಕೇಳಿದ್ರೆ ಎಲ್ಲಿದೆ ಅಂತ. ಹೌದೌದು ಸರ್. ನಿಮ್ ಉಳಿತಾಯ ಅಲ್ವಾ ಅದು? ಹೌದು, ಇದೆ ಸರ್. 18 ವರ್ಷ. ಮತ್ತೆ ಅದು ನಿಮ್ಗೆ ಕೊಡ್ಬೇಕಲ್ಲ, ನಿಮ್ಗೆ ಇಂಟ್ರೆಸ್ಟ್ ಯಾರು ಕೊಡ್ಬೇಕಲ್ಲ? ಅವ್ರು ಇಟ್ಕೊಂಡು ಏನ್ ಮಾಡ್ತಾರೆ ಅಷ್ಟೊಂದು? ಹೌದು ಸರ್. ಈಗ ನನ್ನ ದುಡ್ಡು ನಾನು ಬ್ಯಾಂಕಿಗೆ 5,000 ಇಟ್ಟರೆ ನಾನು ನನ್ನ ಕಷ್ಟವನ್ನ ತಕ್ಕಬಹುದು. ಇಲ್ಲಿ ತೊಗೊಳಕ್ಕಾಗಲ್ಲ. ಇಲ್ಲಿ ತೊಗೊಳಕ್ಕೆ ಆಗಲ್ಲ ನೀವು ಕಷ್ಟ ಅಂದ್ರೆ. ಚಾಣಕ್ಯ ದುಡ್ಡು ಎಲ್ಲಿ ಕಣ್ಣನ್ನು ಗೊತ್ತಿಲ್ಲ ತಗೊಳ್ಳೋದೇ. ದುಡ್ಡು ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಅದೇ ಕೇಳಿ, ದುಡ್ಡು ಎಲ್ಲಿ ಕೇಳಿ. ಅದೇ ಯಾವ ನಮ್ದು ಸರ್ ಚಿಕ್ಕಮಂಗ್ಳೂರು. ಏನ್ ಹೆಸರು? ನನ್ನ ಹೆಸರು ಅಶೋಕ್ ಅಂತ. ಅಶೋಕ್ ಅಂತ. ಸರಿ, ಆಯ್ತು. ಈಗ ನಾವು ಮಾಡ್ತಿರೋ ಪ್ರೋಗ್ರಾಮು ಕರೆಕ್ಟ್ ಆಗಿದ್ಯಾ?
ಸರ್ ನಿಮ್ಮದು ಒಂದು ಪಿನ್ ಪಾಯಿಂಟ್ ತಪ್ಪು ಮಾಹಿತಿ ಕೊಡಲ್ಲ ಸರ್, ತಪ್ಪು ಮಾತಾಡಲ್ಲ ನೀವು. ಮತ್ತೆ ಬೈತಾರಲ್ಲ ಕೆಲವರೆಲ್ಲ ಬಾಯಿ ಬಂದಂಗೆ ಯಾಕೆ? ಸೊ ಈಗ ಕಾರಣ ಸರ್ ಗಿರೀಶ್ ಸರ್ಗೂ ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ನಾನು ಹೇಳ್ಬೋದು ನಿಮ್ಗೆ ನೀವೇ ಸರಿ ಇಲ್ಲ ಅಂತ ಹೇಳ್ಬೋದು. ಆಮೇಲಿಂದ ನೀವು ದುಡ್ಡು ತಗೊಂಡ್ರೆ ನಿಮ್ಮನ್ನೇ ಸರಿ ಇಲ್ಲ ಅಂತಾರಲ್ಲ ಅವರು, ತುಂಬಾ ಗೋ ಮಕ್ಕಳು ಈ ತರ ಎಲ್ಲ ಮಾತಾಡೋದು ಚೆನ್ನಾಗಿ ಸರಿನಾ ಅದೆಲ್ಲ? ಅದೆಲ್ಲ ಮಾತಾಡ್ಬಾರ್ದು ಸರ್, ಅವ್ನಿಗೆ ಅದೇನೋ ಕೊಟ್ಟಿದ್ರೆ ಹಂಗ್ ಮಾತಾಡ್ಬಾರ್ದು ಸರ್, ತಪ್ಪದಲ್ಲ. ಇರ್ಲಿ ಬಿಡಿ. ನೀವೀಗ ಪ್ರಶ್ನೆ ಲೆಕ್ಕ ಕೇಳಿ ಅವ್ರಿಗೆ. ನನಗೂ ನೋಡಿ ಸರ್, 2 ಹೆಣ್ಮಕ್ಳು ಎಲ್ಲ 2 ಜನ, ಒಬ್ಬಳು ಚಿತ್ರದುರ್ಗಕ್ಕೆ ಹೋಗಿ ಮದುವೆ ಮಾಡಿ ಸರ್, ಒಬ್ಳು ಬೆಂಗಳೂರು ಟೀಚರ್. ನಮ್ಗೆ ಹೆಣ್ಮಕ್ಳು ಇರೋದ್ರೆ ನಾವು ಹೆಣ್ಮಕ್ಳ ಕಡೆ ಪರ ಮಾತಾಡ್ತೀವಿ. ಒಬ್ಬ ನಿಮಗೆ ಪಾಪ ಕೆಲವು ಲೇಡೀಸ್ಗಳು ಮಾತಾಡ್ತಿರ್ತೀನಿ, ನಾನು ತುಂಬಾ ಬೇಜಾರಾಗ್ತದೆ. ನಾನು ದೈನಿಕ ನಿಮ್ದೇ ನೋಡೋದು, ನಿಮ್ ಚಾನಲ್ ಯೂಟ್ಯೂಬ್ ಅಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ. ನಾನು ನೋಡ್ತಾ ಇರ್ತೀನಿ ಸರ್. ಧರ್ಮದಲ್ಲಿದ್ದೀರಿ ಸರ್ ಹೇಳ್ಬಿಟ್ಟು. ಸರಿ ಸರ್, ಥ್ಯಾಂಕ್ ಯು ಸರ್, ಆಯ್ತು ಸರ್, ಆಯ್ತು.